ನಮಸ್ಕಾರ. ಹೊಸ ವರ್ಷವನ್ನು ಬಹಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ರೈಟ್ ನಾವು ಈಗ ನಾನು ಎಮ್ ಜಿ ರೋಡಿನಲ್ಲಿದ್ದೇನೆ. ಅಂದರೆ ಎಮ್ ಜಿ ರೋಡ್ನ ಬ್ರಿಗೇಡ್ ಸ್ಟ್ರೀಟ್ ಏನಿದೆ, ಬ್ರಿಗೇಡ್ ರೋಡ್ ಏನಿದೆ, ಬ್ರಿಗೇಡ್ ರೋಡ್ನಲ್ಲಿ ನಾನಿದ್ದೀನಿ. ಸಿಕ್ಕಾಪಟ್ಟೆ ಜನಗಳು ಈಗ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಬರೋಬ್ಬರಿ ಏನೂ ಇಲ್ಲ ಅಂತಂದರೂ ಬೆಂಗಳೂರಿನ ಕೆಲ ರಸ್ತೆಗಳಲ್ಲಿ ಜನರು ಸಿಕ್ಕಾಪಟ್ಟೆ ಸೇರಲಿಕ್ಕೆ ಅನುವಾಗಿದೆ. ಬರೋಬ್ಬರಿ 10 ಲಕ್ಷ ಜನ ಈ ಬಾರಿ 2026ರ ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಸೇರ್ತಾರೆ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಡಿಪಾರ್ಟ್ಮೆಂಟ್ ಕೊಟ್ಟಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು, ಬಹಳ ಬಿಗಿ ಬಂದೋಬಸ್ತಿದೆ. ಈ ವೆಹಿಕಲ್ ಏನಿದೆ ಇದು ಬ್ರಿಗೇಡ್ ರೋಡಿಂದ ಚರ್ಚ್ ಸ್ಟ್ರೀಟಿಗೆ ಹೋಗುವಂತಹ ವೆಹಿಕಲ್, ಮೇನ್ ರೋಡ್ ಇದು. ಇಲ್ಲಿ ಕೇವಲ ವಾಹನಗಳಿಗೆ ಮಾತ್ರ ಸೌಲಭ್ಯವನ್ನು, ವಾಹನಗಳು ಓಡಾಡುವಂತಹ ಸೌಲಭ್ಯವನ್ನು ಮಾತ್ರ ಮಾಡಿಕೊಟ್ಟಿದ್ದಾರೆ. ಇನ್ನು ನೀವು ಈ ಕಡೆ ದೃಶ್ಯಾವಳಿಗಳಲ್ಲಿ ನೋಡೋದಾದರೆ ಕಂಪ್ಲೀಟಾಗಿ ಬ್ಯಾರಿಕೇಡ್ ಹಾಕಿ ಸೀಲ್ಡ್ ಮಾಡಿದ್ದಾರೆ. ಕಾಲ್ನಡಿಗೆಯಲ್ಲಿ ಬರ್ತಕ್ಕಂಥವರು ವಾಯಾ ಎಮ್ ಜಿ ರೋಡ್ ಮೆಟ್ರೋಯಿಂದ ಬ್ರಿಗೇಡ್ ರೋಡ್ ಥ್ರೂ ಚರ್ಚ್ ಸ್ಟ್ರೀಟಿಗೆ ಹೋಗುವಂಥವರು ಈ ಬ್ಯಾರಿಕೇಡಿನ ಆ ಬದಿಯಲ್ಲಿ ಕಾಲ್ನಡಿಗೆ ಮುಖಾಂತರ ಹೋಗ್ಬೋದು. ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು, ಈಗ ಜನಗಳು ಕಾಲ್ನಡಿಗೆ ಮುಖಾಂತರ ಚರ್ಚ್ ಸ್ಟ್ರೀಟಿಗೆ ಹೋಗ್ತಾ ಇದ್ದಾರೆ. ನೀವು ವೆಹಿಕಲ್ಸ್ಗಳನ್ನು ಕಂಪ್ಲೀಟಾಗಿ ಚರ್ಚ್ ಸ್ಟ್ರೀಟಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತಂದರೆ ಅದು ಆಗಲ್ಲ. ಯಾಕೆ ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಕಡೆಯಲ್ಲೂ ಕೂಡ ಲಾಕ್ ಮಾಡಿದ್ದಾರೆ ಪೊಲೀಸರು. ಬಹಳ ಬಿಗಿ ಬಂದೋಬಸ್ತಿನ ವ್ಯವಸ್ಥೆ ಅಂತಕ್ಕಂಥದ್ದಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಅನೇಕ ಜನ ಹೋಮ್ ಗಾರ್ಡ್ಸ್ಗಳಾಗಿರಬಹುದು ಅಥವಾ ಪೊಲೀಸ್ ಸಿಬ್ಬಂದಿಗಳಾಗಿರಬಹುದು ಬಹಳ ಮುತುವರ್ಜಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದ ಸೆಕ್ಯೂರಿಟಿ ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಬರೋಬ್ಬರಿ 20,000 ಜನ ಪೊಲೀಸರು ಮತ್ತು ಇನ್ನೂ ಅನೇಕ ಹೆಚ್ಚಿನ ಸಂಖ್ಯೆಯ ಹೋಮ್ ಗಾರ್ಡ್ಗಳು ಈ ಬಾರಿಯ ರಕ್ಷಣಾ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಸಜ್ಜಾಗಿದೆ ಬೆಂಗಳೂರು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಸಜ್ಜಾಗಿದೆ. ಅನೇಕ ಜನ ಯುವಜನತೆ ಎಲ್ಲ ತರಹದ ಸೆಲೆಬ್ರೇಷನ್ನ ಮಾಡೋದಕ್ಕೆ ಸಿದ್ಧವಾಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಈ ಬಾರಿ ಹೊಸ ಒಂದು ಯೋಜನೆಯನ್ನು ತೆಗೆದುಕೊಂಡಿದೆ. ಯಾರು ಯಾವುದೇ ತರಹದ ಅಹಿತಕರ ಘಟನೆಗಳಿಗೆ ಸಿಲುಕಿಕೊಳ್ಳಬಾರದು, ಯಾವುದೇ ತರಹದ ಲೋಪದೋಷಗಳು ಆಗಬಾರ್ದು ಅನ್ನುವಂಥದ್ದು ಸರ್ಕಾರಕ್ಕೆ ಬಹಳ ಮನದಟ್ಟಾಗಿದೆ. ಆದ್ದರಿಂದ ಎಲ್ಲ ತರಹದ ಯೋಜನೆಗಳನ್ನು, ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡಿದೆ. ಅದೇ ರೀತಿಯಾಗಿ ಟೆಂಟ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಓಲಾ, ಊಬರ್ ಆಗಿರಬಹುದು ಅಥವಾ ಪೊಲೀಸ್ ಜೀಪ್ಗಳ ಮುಖಾಂತರ ಯಾರ್ಯಾರು ಒಂದು ಸ್ವಲ್ಪ ಮದ್ಯಪಾನದ ಸೇವನೆಯನ್ನು ಮಾಡಿರ್ತಾರೆ, ಅನ್ಕಂಫರ್ಟ್ ಆಗಿರ್ತಾರೆ ಮನೆಗೆ ಹೋಗೋದಕ್ಕೆ, ಅವರುಗಳಿಗೆಲ್ಲ ಕೂಡ ವ್ಯವಸ್ಥೆ ಮಾಡುವಂತಹ ಕೆಲಸವನ್ನು ಈ ಬಾರಿ ರಾಜ್ಯ ಸರ್ಕಾರ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಕೂಡ ಮಾತನಾಡಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ, ಕಮಿಷನರ್ ಕೂಡ ಮಾತನಾಡಿದ್ದಾರೆ. ಅನೇಕ ಸಮಾಲೋಚನೆಗಳು, ಅನೇಕ ಸಭೆಗಳು ಕೂಡ ನಡೆದಿದೆ. ಒಟ್ಟಾರೆಯಾಗಿ ನೀವು ದೃಶ್ಯಾವಳಿಗಳು ನೋಡ್ಬೋದು, ಬಹಳ ಅದ್ಭುತವಾಗಿ ಎಮ್ ಜಿ ರೋಡ್ ಶೃಂಗಾರಗೊಂಡಿದೆ. ನಾಟ್ ಓನ್ಲಿ ಎಮ್ ಜಿ ರೋಡ್, ಅನೇಕ ರಸ್ತೆಗಳು ಅನೇಕ ಬೀದಿಗಳು ಗಮಗಮಿಸ್ತಾ ಇದೆ. ಈಗ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಈಗ ಬೆಂಗಳೂರು ಸಿದ್ಧವಾಗಿದೆ. ಇದರೆಲ್ಲದರ ಜೊತೆಗೆ ಈಗ ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು, ಇದು ಚರ್ಚ್ ಸ್ಟ್ರೀಟ್ ಜನ ಜಂಗುಳಿಯನ್ನು ನೀವೀಗ ನೋಡಬಹುದು. ಯಾಕಂತಂದರೆ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಆ್ಯಂಡ್ ಮಧ್ಯರಾತ್ರಿಯ ತನಕ ಸೆಲೆಬ್ರೇಷನ್ಸ್ ಬಹಳ ಪೀಕಲ್ಲಿರುತ್ತೆ. ಬರೋಬ್ಬರಿ 10 ಲಕ್ಷ ಜನ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಸೇರ್ತಾರೆ ಅನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದೆ. ರಾತ್ರಿ 1 ಗಂಟೆಯ ತನಕ ಮದ್ಯಪಾನದ ಮಾರಾಟಕ್ಕೆ ಸರ್ಕಾರ ಪರ್ಮಿಷನ್ ಮಾಡಿಕೊಟ್ಟಿದೆ. ಆಫ್ಟರ್ 1 AM ಅಂದರೆ 1 ಗಂಟೆಗೆ ಮದ್ಯದ ಮಾರಾಟವನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ. ಅದಾದಮೇಲೆ ಈ ಕಡೆ ಅನೇಕ ಧ್ವನಿವರ್ಧಕಗಳನ್ನು ಏನು ಇನ್ಸ್ಟಾಲ್ ಮಾಡಿರ್ತಾರೆ, ಅಂದರೆ DJ ಆಗಿರ್ಬೋದು, ಸೊ ಧ್ವನಿವರ್ಧಕಗಳು, ಅವುಗಳಿಗೆಲ್ಲ ಲಿಮಿಟೇಷನ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಕ್ರ್ಯಾಕರ್ಸ್ಗಳನ್ನು ಸಿಡಿಸುವಲ್ಲಿ ಆಗಿರ್ಬೋದು ಅಥವಾ ದೊಡ್ಡ ಸೌಂಡ್ ಸಿಸ್ಟಮ್ಸ್ಗಳನ್ನು ಇನ್ಸ್ಟಾಲ್ ಮಾಡಲಾಗಿರ್ಬೋದು, ಅದಕ್ಕೆಲ್ಲ ಒಂದು ಲಿಮಿಟೇಷನ್ಸ್ಗಳನ್ನು ಹಾಕಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಬಹಳ ಜಾಗೃತ ಕ್ರಮಗಳನ್ನು ತೆಗೆದುಕೊಂಡು ಈ ಬಾರಿಯ 2026 ಅಂದರೆ 2026ರ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಕರ್ನಾಟಕ ಪೊಲೀಸರು, ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದ ಬೆಂಗಳೂರಿನ ಜನರು ಈಗ ಶತಸಿದ್ಧವಾಗಿದ್ದಾರೆ. ಯಾವುದೇ ಥರದ ಅಹಿತಕರ ಘಟನೆಗಳು ನಡೆಯದೆ ಯಾವ ರೀತಿಯಾಗಿ ಸಂಭ್ರಮಾಚರಣೆಗಳು ಆಗುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಕ್ಯಾಮ್ರಾಮ್ಯಾನ್ ರಿಯಾಜ್ ಜೊತೆ ಶ್ರೀನಿವಾಸ್ ವೈದ್ಯ, ಬೆಂಗಳೂರು.